ಡೊನಾಲ್ಡ್ ಟ್ರಂಪ್ ಏನೋ ಮಾತಾಡ್ತಾ ಇದ್ದಾರಂತೆ ಅವಯ್ಯ ಒಂದೊಂದು ಸರಿ ಒಂದೊಂದು ಥರ ಮಾತಾಡ್ತಾರೆ. ಇದಕ್ಕೂ ನಮಗೂ ಸಂಬಂಧ ಇಲ್ಲ, ಭಾರತ ಪಾಕಿಸ್ತಾನದ ನಡುವಿನ ಕದನಕ್ಕೂ ನಮಗೂ ಸಂಬಂಧ ಇಲ್ಲ, ನಮ್ಮ ವಿಷಯ ಅಲ್ಲ ಅದು ಅಂತ ಅಂದವರು ಇದ್ದಕ್ಕಿದ್ದಂಗೆ ಸೀಸ್ ಫೈರ್ ಏನೇನೋ ಏನೋ. ಆ್ಯಂಡ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇದು ಒಂದು ರೀತಿ ಈ ಥರದ ಬೆಳವಣಿಗೆಗಳು ನಮ್ಮ ರಾಷ್ಟ್ರದ ಜನರಿಗೆ ಅದನ್ನು ಅರಗಿಸ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ. ಯಾಕಂದರೆ ಅಮೇರಿಕಾಗೆ ಹೋಗಲಿ, ಇಂಗ್ಲೆಂಡ್ಗೆ ಹೋಗಲಿ, ಇಡೀ ಪ್ರಪಂಚದ ಯಾವ ಭಾಗಕ್ಕೆ ಹೋದರೂ ಕೂಡ ನರೇಂದ್ರ ಮೋದಿ ಅವರನ್ನು ಮಾತಾಡ್ಸೋಕ್ಕೆ, ಅವ್ರ ಹತ್ರ ಸೆಲ್ಫಿ ತೊಗೊಳ್ಳೋಕ್ಕೆ, ಅವ್ರ ಹತ್ರ ಒಂದು ಹಸ್ತಾಕ್ಷರ ತಗೊಳ್ಳೋದಕ್ಕೆ ಸ್ವತಃ ಅಲ್ಲಿ ಆಳ್ತಾ ಇರುವಂಥ ಸರ್ಕಾರಗಳ ನಾಯಕರುಗಳು ಮುಗಿಬೀಳ್ತಾ ಇರುವಂತಹ ಸಂದರ್ಭದಲ್ಲಿ, ನಾವು ವಿಶ್ವಗುರು ಅನ್ನೋ ಥರದಲ್ಲಿ ಮೋದಿಯವ್ರನ್ನ ನೋಡ್ತಾ ಇರುವಂಥ ಸಂದರ್ಭದಲ್ಲಿ ಟ್ರಂಪು ಇದ್ದಕ್ಕಿದ್ದಂತೆ ಕ್ರೆಡಿಟ್ ತಗೊಂಡು ತಾನೇನೋ ಶಾಂತಿ ದೂತ ಅನ್ನೋ ಥರದಲ್ಲಿ ಮಧ್ಯಪ್ರವೇಶ, ರಷ್ಯಾ ಯುಕ್ರೇನ್ನಲ್ಲಿ ಅವ್ರದ್ದೇನು ನಡ್ಸೋಕ್ಕಾಗಿಲ್ಲ. ಆದರೆ ಈ ವಿಚಾರದಲ್ಲಿ ತಾನೇ ಮುಂದೆ ಬಂದು ಕದನ ವಿರಾಮ ಘೋಷಣೆ ಮಾಡೋದು, ಅದಕ್ಕೆ ನಮ್ಮವರು ಒಪ್ಕೊಳ್ಳೋದು, ಪಾಕಿಸ್ತಾನವರು ಒಪ್ಕೊಳ್ಳಿಲ್ಲ ಅಂತಂದರೆ ಅವ್ರಿಗೆ ಈಗ ಫುಲ್ಲು ಖುಷಿ, ನಾವು ಬಚಾವಾಗ್ಬಿಟ್ವಿ ಅಂತ. ಒಳಗಡೆ ಆ ಖುಷಿ, ಹೊರಗಡೆ ಮಾತ್ರ ನಾವು ಗೆದ್ವಿ, ನಮ್ಮ ಡಿಪ್ಲೊಮೆಸಿ ಗೆತ್ತು. ನೋಡಿದ್ರಾ ಯಾವ ರೀತಿ ನಾವು ಅಮೇರಿಕಾಗೆ ಹೇಳಿದರೆ ಅಮೇರಿಕಾದವರು ಹೆಂಗೆ ಇವ್ರನ್ನ ಬಗ್ಬಡಿದ್ರು, ಅದಕ್ಕೆ ಇವರು ಯುದ್ಧನ ನಿಲ್ಲಿಸ್ಬಿಟ್ರು. ಈ ಥರದ ಮಾತುಗಳನ್ನು ಕೇಳುವಾಗ ನಮಗೂ ಸ್ವಲ್ಪ ಹಿಂಸೆ ಆಗುತ್ತೆ. ಓಕೆ ಟ್ರಂಪ್ ಏನೋ ಬೇರೆ ವಿಚಾರ ಮಾತಾಡ್ತಿದ್ದಾರಂತೆ, ಮಾತಾಡಲೂಬಹುದು. ಅವರಿಗೆ ಭಾರಿ ಖುಷಿ ನಮ್ಮ ವಿಚಾರದಲ್ಲಿ ತಲೆ ಹಾಕಕ್ಕೆ ಬಿಟ್ಟಿದ್ದೇ ದೊಡ್ಡದು. ಏನು ಇನ್ನು ನೊಬೆಲ್ ಪ್ರೈಸ್ ಏನಾದರೂ ಬೇಕಾ ಇವರಿಗೆ? ದರ್ಶನ್ ಅವರೇ, ಟ್ರಂಪ್ಗೆ ಶಾಂತಿ ದೂತ ಅಂತ ನೊಬೆಲ್ ಪ್ರೈಸ್ಗೆ ಏನಾದರೂ ಟ್ರೈ ಮಾಡ್ತಾ ಇದ್ದಾರಾ? ನಿನ್ನೆ ಯಾರೋ ಮಾಜಿ ಸೈನಿಕರು ಹೇಳ್ತಾ ಇದ್ರು, ಮೇ ಬಿ ನರೇಂದ್ರ ಮೋದಿ ಅವರಿಗೆ ನೊಬೆಲ್ ಪ್ರೈಸ್ ಕೊಡ್ತಾರೇನೋ, ಅದಕ್ಕೋಸ್ಕರ ಈ ರೀತಿ ಯಾರಿಗೆ? ನರೇಂದ್ರ ಮೋದಿ ಅವರಿಗೆ. ಯಾರೋ ಮಾಜಿ ಸೈನಿಕರು ಹೇಳ್ತಾ ಇದ್ದಿದ್ದು, ನರೇಂದ್ರ ಮೋದಿ ಅವರಿಗೆ ನೊಬೆಲ್ ಪ್ರೈಸ್ ಏನೋ ಕೊಡ್ಬೇಕಂತ ಯೋಚನೆ ಮಾಡಿರ್ಬೇಕು, ಅದಕ್ಕೋಸ್ಕರ ಅವ್ರ ಮಾತನ್ನ ಕೇಳಿರ್ಬೇಕೇನೋ ಅಂತ ಅವ್ರು ಹೇಳಿಕೆ, ನಂದಲ್ಲ ಮೇಡಮ್. ಈಗ 1971ರಲ್ಲಿ ಯುದ್ಧ ಆಗಿತ್ತು. ಸರಿಯಾದ ಪಾಠವನ್ನು ಕಲಿಸಿ ವಾಪಸ್ ಅವ್ರು ನಮ್ಮ ಮೇಲೆ ಕಾಲ್ ಕೆರೆದು ಬಂದಿದ್ದು 28 ವರ್ಷಗಳ ಬಳಿಕ. ಅದು ಬರೋದಕ್ಕೆ ಬಹಳ ಮುಖ್ಯ ಕಾರಣ ಏನಂತಂದರೆ, ಅಂದು ಅಟಲ್ ಬಿಹಾರಿ ವಾಜಪೇಯಿ ಅವರು ಸ್ನೇಹದ ಹೆಸರಲ್ಲಿ ಬಸ್ ಬಿಟ್ರು ಮೇಡಮ್, ರೈಲ್ ಬಿಟ್ರು, ಜಾಗ ಮಾಡಿಕೊಟ್ರು, ಬರೋದಕ್ಕೆ ಬಂದರು, ನಮ್ಮ ದೇಶದ ಮೇಲೆ ದಾಳಿ ಮಾಡಿದರು. ತದನಂತರ ಅನೇಕ ಘಟನೆಗಳನ್ನ ನಾವು ನೋಡ್ತಾ ಇದ್ದೀವಿ. ಸಂಸತ್ ಮೇಲೆ ದಾಳಿ ಆಗಿರ್ಬೋದು, ಅಥವಾ ಉರಿ, ಪಠಾಣ್ಕೋಟು, ಅಥವಾ ಅಮರನಾಥ್ ಯಾತ್ರಿಗಳ ಮೇಲೆ ಪುಲ್ವಾಮಾ ದಾಳಿ ಆಯಿತು, ಪ್ರತಿಯೊಂದು ಆಯಿತು. ಆದರೆ ಈ ಬಾರಿ ಏನಾಗಿತ್ತು ಅಂದರೆ, ಆ ಸೈನಿಕರಲ್ಲಿ ಒಂದು ಫೋರ್ಸ್ ಇತ್ತು ಮೇಡಮ್, ನುಗ್ಗಿದ್ದಾರೆ, ಆ ದೇಶದೊಳಗಡೆ ಹೋಗಿದ್ದಾರೆ, ಅವ್ರು ಮಾಡುವಂಥ ದಾಳಿಗಳನ್ನ ತಡೆದಿದ್ದಾರೆ. ಇಷ್ಟೆಲ್ಲ ಇರಬೇಕಾದ್ರೆ ಇಡೀ ದೇಶ ಮೇಡಮ್, ಅಮೆರಿಕ ಮೀಡಿಯೇಷನ್ ಬೇಕಾಗಿತ್ತ? ನಾಟ್ ನೆಸೆಸರಿ. ಅಮೆರಿಕ ಮಧ್ಯಸ್ಥಿಕೆ ಬೇಕಾಗಿತ್ತ? ಅವ್ರು ಯಾರು? ಇದು ಶಿಮ್ಲಾ ಒಪ್ಪಂದ ಇರೋದೇನು? ನಮ್ಮ ಏನು ಎರಡು ದೇಶದ ನಡುವಿನ ಯುದ್ಧ ಯಾವುದೇ ಇರಲಿ, ಮೂರನೇವರು ಬರೋ ಹಾಗಿಲ್ಲ. ಇಲ್ಲ, ಅದು ಇವರೇ ಮಾಡ್ತೀವಿ ಅಂತ ಏನೇನೋ ಹೇಳ್ತಾರೆ. ಈಗ ಕಾಂಗ್ರೆಸ್ ಅವರು ಅದನ್ನೇ ಕೇಳಿರೋದು, ಶಿಮ್ಲಾ ಒಪ್ಪಂದ ರದ್ದಾಯಿತಾ? ಭಯೋತ್ಪಾದನೆಯ ವಿರುದ್ಧ ನಮ್ಮ ಹೋರಾಟ, ಹೌದಾ? ಹಾಗಾದ್ರೆ ಕಾಶ್ಮೀರ ವಿಷಯ ಯಾಕೆ ಬಂತು ಮೇಡಮ್? ಚಿನಾರಾಮು ಸರ್, ಅಲ್ಲ ಇವತ್ತು ಈಗ ನೀವು ನೋಡಿ, ಅವರ ಏನ್ ಹೆಸರು ಏನಪ್ಪ, ಅದೆಂತದ ಹೆಸರು ಅವಯಿಂದು, ಅದೇ ಉಪರಾಷ್ಟ್ರಪತಿ JD ವ್ಯಾನ್, ಇವರು ಅವರಲ್ಲ, ಮೊರಾಕೋ ರೋಬಿಯೋ ಅವರೇ ತಾನೇ ಜಾಸ್ತಿ ಮಾತಾಡ್ತಾ ಇದ್ದದ್ದು. ಅವ್ರು ಹೇಳೋದು, ಇದು ಶತಶತಮಾನಗಳಿಂದ ನಡ್ಕೊಂಡು ಬಂದಿರುವಂಥದ್ದು ಕಾಶ್ಮೀರ ಸಮಸ್ಯೆಯನ್ನು ಕೂಡ ನಾವು ಮಾತಾಡ್ತೀವಿ ಅಂತ. ಕಾಶ್ಮೀರ ಎಲ್ಲಿಂದ ಬಂತು ಚಿನಾರಾಮು ಸರ್? ಭಯೋತ್ಪಾದನೆಯ ವಿರುದ್ಧ ನಮ್ಮ ಹೋರಾಟ. ಆಮೇಲೆ ಕಾಶ್ಮೀರದ ವಿಚಾರದಲ್ಲಿ ನಮ್ಮ ಸ್ಟ್ಯಾಂಡ್ ಕ್ಲಿಯರ್. ಕಾಶ್ಮೀರದ ವಿಚಾರದಲ್ಲಿ ಬೇರೆ ಯಾರ ಮಧ್ಯಸ್ಥಿಕೆಯೂ ಇಲ್ಲ, ಯಾರು ಬರಂಗಿಲ್ಲ. ಇಟ್ಸ್ ನಾಟ್ ಅ ಇಂಟರ್ನ್ಯಾಷನಲ್ ಇಶ್ಯೂ, ಇಟ್ಸ್ ಅ ಬಾರ್ಡರ್ ಇಶ್ಯೂ ಇನ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್. ನಾವು ದ್ವಿಪಕ್ಷೀಯ ಮಾತುಕತೆಯ ಮೂಲಕನೇ ಇದಕ್ಕೆ ಬಗೆಹರಿಸ್ಕೊಳ್ತೀವಿ ಹೊರತು ಬೇರೆ ಯಾವ ದೇಶದ ಮಧ್ಯಸ್ಥಿಕೆಯೂ ಇಲ್ಲ. ಹಾಗಾದ್ರೆ ಕಾಶ್ಮೀರ ವಿಚಾರ ಯಾಕೆ ಪ್ರಸ್ತಾಪ ಆಯಿತು? ಅಲ್ಲ, ಅವ್ರದ್ದು ವಿಷಯ ಕೊರತೆಯಿಂದ ಆ ಥರ ಮಾತಾಡಿದ್ದಾರೆ. ಯಾರು? ಅಮೆರಿಕ ಉಪರಾಷ್ಟ್ರಪತಿ. ಅಮೆರಿಕದವ್ರಿಗೆ ಏನ್ ಇಂಟ್ರೆಸ್ಟ್? ಅವ್ರಿಗೆ ಅವ್ರ ಇಂಟ್ರೆಸ್ಟ್ಗಳಿಗೆ ನಮ್ಮ ಇಂಟ್ರೆಸ್ಟ್ ನ ಯಾಕೆ ಬಲಿ ಕೊಡ್ಬೇಕು? ಅದು ಬಲಿಯಾಗಿ ಕೊಡಕ್ ಸಾಧ್ಯ ಇಲ್ಲ. ಅದಕ್ಕೆ ಮೋದಿ ಯಾವ ಕಾರಣಕ್ಕೂ ಅದನ್ನ ಬಿಟ್ಕೊಡೋದಿಲ್ಲ. ಇವತ್ತು ದೇಶದ ವಿಚಾರ ಬಂದಾಗ ದೇಶಕ್ಕಾಗಿ ಅವರು ಪ್ರಾಣ ಕೊಡೋಕ್ಕೂ ಸಿದ್ಧವಾಗಿದ್ದೀವಿ, ನಾವೆಲ್ಲ ರೆಡಿ ಇದ್ದೀವಿ. ದೇಶಭಕ್ತ ಜನ ಇವತ್ತು ಕಾಯ್ತಾ ಇದ್ದಾರೆ. ಅಲ್ಲ, ಯುದ್ಧ ಕದನ ವಿರಾಮ ಓಕೆ ಶಶಾಂಕ್ ಅವರೇ, ಕದನ ವಿರಾಮದ ಭರದಲ್ಲಿ ಕಾಶ್ಮೀರಕ್ಕೆ ಒಂದು ಇಂಟರ್ಫಿಯರೆನ್ಸ್ ಆಯ್ತಲ್ಲ, ಅದನ್ನೇ ತಾನೇ ಪಾಕಿಸ್ತಾನ ಬಯಸ್ತಾ ಇದ್ದದ್ದು, ಮಧ್ಯಸ್ಥಿಕೆ ವಹಿಸಬೇಕು ಯಾರಾದರೂ ಈ ವಿಚಾರದಲ್ಲಿ ಅಂತ. ಅವರು ಈಗಾಗಲೇ ಅವ್ರಿಗೆ ಕಳ್ಕೊಳ್ಳೋದು ಏನಿಲ್ಲ, ಎಲ್ಲ ಗಳಿಸೋದೆ. ಅವ್ರಿಗೆ ಕಳ್ಕೊಂಡಿದ್ದ ಮಾತ್ರ ನಾವು ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ಹೇಳಕ್ಕೆ ಯಾವ ಭಾರತೀಯನೂ ಕೂಡ ಸಿದ್ಧನಿಲ್ಲ. ಅಲ್ಲಿ ನಮ್ಮ ಭೂಪಟದಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರ ನಮ್ಮ ಭಾರತದ ಭಾಗವಾಗಿಯೇ ನಾವು ತೋರಿಸುವುದು. ಸೊ ಇವತ್ತು ಮಧ್ಯಸ್ಥಿಕೆಯ ವಿಚಾರ ಕೇವಲ ಯುದ್ಧ ವಿರಾಮದ ವಿಚಾರವನ್ನೇ ಮುಂದಿಟ್ಕೊಂಡು ಕಾಶ್ಮೀರವನ್ನು ಯಾಕೆ ಅಲ್ಲಿ ತರ್ತಾ ಇದ್ದಾರೆ?
ಅದು ಒಂಥರ ಈಗ ಇಂಟರ್ನ್ಯಾಷನಲ್ ಇಶ್ಯೂ ಆಯ್ತಲ್ಲ. ನೇಷನ್ ವಿಚಾರದಲ್ಲಿ ನೋ ಕಾಂಪ್ರಮೈಸ್ ನೀತಿಯಲ್ಲಿ ಇಡೀ ಮಿಲಿಟರಿ ಆ್ಯಕ್ಷನ್ಸ್ ಆಗಲಿ, ಸರ್ಕಾರ ಆಗಲಿ, ದೇಶದ ನಾಯಕ ಆಗಲಿ, ಅವ್ರ ಸ್ಟ್ಯಾಂಡ್ ಆಗಲಿ ಈ ಮುಂದೆನೂ ಇತ್ತು, ಈ ಮುಂಚೆನೂ ಇತ್ತು, ಮತ್ತೇನೂ ಇರುತ್ತೆ. ಇನ್ನೊಂದೇನೆಂದರೆ ಟ್ರಂಪ್ಗೆ ಏನೋ ಒಂದು ಮಧ್ಯಸ್ಥಿಕೆ ಯಾವ ದೇಶದಲ್ಲಿ ಏನಾದರೂ ಸಹಿತ ನೋಡಿ, ಇಸ್ರೇಲು ಪ್ಯಾಲೆಸ್ಟೀನ್ ಆದಾಗ ಕೂಡ ಮೂಗು ತೂರ್ಸಕ್ಕೆ ನೋಡ್ತಾರೆ. ರಷ್ಯಾ ಯುಕ್ರೇನ್ ವಾರ್ ಆದಾಗಲೂ ಯುಕ್ರೇನ್ಗೆ ಅವರು ಆರ್ಮ್ಸ್ ಅಂಡ್ ಅಮ್ಯುನಿಷನ್ ಕೊಡ್ತಾರೆ, ಹಣ ಕೊಡ್ತಾರೆ, ಎತ್ಗಡ್ತಾರೆ. ಬಿಟ್ರೆ ಮಾತ್ರ ನೀವು ಮೂಗ್ ತೋರ್ಸಕ್ ಸಾಧ್ಯ. ನಾನ್ ಬಿಡ್ಲಿಲ್ಲ ಅಂದ್ರೆ ನಿಮ್ಗೆ ಯಾವ್ದು ಕರಾಮತ್ತು ನಡೆಯಲ್ಲ. ಈಗ ಭಾರತ ದೇಶ ಅಮೆರಿಕಕ್ಕೆ ಏನು ಬಾ ಅಂತ ಕರೆದಿಲ್ಲ. ನಮ್ಮ ನಿರ್ಧಾರವನ್ನ ಆತ ಹೇಗೆ ಸರ್ ಪೋಸ್ಟ್ ಅಲ್ಲಿ ಪ್ರಕಟಿಸ್ತಾನೆ? ಆತ ಪ್ರಕಟಿಸಿದ ಮೇಲೆ ನಾವ್ ಯಾಕೆ ಸರ್ ಆತ ಹೇಳಿದ್ದೇನಾ ಪೋಸ್ಟ್ ಅಲ್ಲಿ? ಪಾಕಿಸ್ತಾನದವರು ಮತ್ತೆ ಭಾರತದವರು ಇಬ್ಬರು ಕೂತು ಮಾತಾಡಿದರೆ ಸಂತೋಷ ತಂದಿದೆ, ಹಾಗೆ ಹೀಗೆ ಶಶಾಂಕ್ ಸರ್ ಅವ್ರು ಹೇಳಿರೋದು ಇಡೀ ರಾತ್ರಿ ಪಾಕಿಸ್ತಾನ ಮತ್ತು ಇಂಡಿಯಾ ಜೊತೆ ಮಾತಾಡಿದೀನಿ ನಾನು, ಪ್ಲಾಟ್ಫಾರ್ಮ್ ಅಲ್ಲಿ ಮಾತಾಡಿಸಿದೀನಿ. ಹೌದು, ಬಹಳ ಕಾಮನ್ ಸೆನ್ಸ್ ಇಂದ, ಬಹಳ ಇಂಟೆಲಿಜೆನ್ಸ್ ಇಂದ ಒಪ್ಕೊಂಡಿದ್ದಾರೆ. ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಅವ್ರು ಹೇಳಿರೋದು. ನೋಡಿ, ಫಸ್ಟ್ ಆಫ್ ಆಲ್ ನಾವು ಯೋಚನೆ ಮಾಡಬೇಕಾಗಿರೋದು ಅಮೆರಿಕದ ಹತ್ರ ಹೋದವ್ರು ಯಾರು ಹೋದವರು? ಪಾಕಿಸ್ತಾನದವ್ರು ಹೋದವರು. ನಾವ್ಯಾಕೆ ಒಪ್ಕೋಬೇಕು? ಅಲ್ಲ, ಒಪ್ಕೊಬೇಕು ಅಂದ್ರೆ ಅವ್ರು ಕೇಳಿದ್ದಾರೆ ಈ ತರ ಎರಡು ಕಂಟ್ರಿಗೆ. ನಾವು ಗೆಲ್ತಾ ಇರುವಂತಹ ಸಂದರ್ಭದಲ್ಲಿ ಅಮೇರಿಕ ಈಗ ಯುದ್ಧ ನಿಲ್ಲಿಸಿರೋದಕ್ಕೆ ನಮ್ಮ ಈ ಒಂದು ಬೇಸರ ಇಲ್ಲ. ಯಾಕೆ ಅಂದರೆ ಯುದ್ಧದಲ್ಲಿ ಸಾವು ನೋವುಗಳೇ ಜಾಸ್ತಿ. ಆ ಸಾವು ನೋವುಗಳನ್ನು ನೋಡೋಕ್ಕೆ ನಮ್ಮ ಕೈಯಲ್ಲಿ ಆಗಲ್ಲ. ನಾವು ತುಂಬ ಓಕೆ, ಟ್ರಂಪ್ ಏನೋ ರಿಯಾಕ್ಟ್ ಮಾಡಿದಾರಂತೆ, ಬನ್ನಿ ನೋಡೋಣ. ಎಕ್ಸಾಕ್ಟ್ಲಿ ನಾವು ಅದನ್ನೇ ಮಾತಾಡ್ತಾ ಇದ್ವಿ. ಏನು ಅಂತಂದ್ರೆ, ಯಾವಾಗ ಭಾರತ ನೂರ್ ಖಾನ್ ವಿಮಾನ ನಿಲ್ದಾಣವನ್ನ ಅಟ್ಯಾಕ್ ಮಾಡ್ತೋ, ನೂರ್ ಖಾನ್ ವಿಮಾನ ನಿಲ್ದಾಣದ ಜಸ್ಟ್ 50 ಕಿಲೋಮೀಟರ್ ದೂರದಲ್ಲಿ ಪಾಕಿಸ್ತಾನದ ಪರಮಾಣು ಆಯುಧಗಳು ಇದ್ದವು. ನೂರ್ ಖಾನ್ ವಿಮಾನ ನಿಲ್ದಾಣದಲ್ಲಿ ನಾವು ಯಾವಾಗ ಅಟ್ಯಾಕ್ ಮಾಡಿದ್ವೋ, ಜಸ್ಟ್ ಅದರಿಂದ 50 ಕಿಲೋಮೀಟರ್ ದೂರದಲ್ಲಿ ಪರಮಾಣು ಆಯುಧಗಳು ಇದ್ದವು. ಅಂದರೆ ಅರ್ಥ, ನಾವು ಅವರ ಪರಮಾಣು ಶಕ್ತಿಯನ್ನೇ ಟಾರ್ಗೆಟ್ ಮಾಡಿದ್ದೆವು, ಅವರ ದುರ್ಬಲ ನರವನ್ನೇ ಒತ್ತಿ ಹೊಸಕಿದ್ವಿ. ಹೀಗಾಗಿ ಪರಮಾಣು ಯುದ್ಧ ಆಗುವಂತಹ ಭೀತಿ ಶುರುವಾಗಿತ್ತು. ಯಾವಾಗ ಆ ಒಂದು ಏನಂತಾರೆ, ಅವರ ಒಂದು ಪರಮಾಣು ಆಯುಧಗಳನ್ನು ಇಡುವಂತಹ ಜಾಗವನ್ನು, ಈಗ ತಾನೇ ಹೇಳದ್ನಲ್ಲಪ್ಪ ಅದರ ಹೆಸರು, ಅದೇನೋ ಒಂದು ಆ ಒಂದು ಜಾಗ, ಕಿರಾನ ಮತ್ತು ನೂರ್ ಖಾನ್, ಭಾಳಷ್ಟು ಕಡೆ ಹೇಳ್ತಾರೆ ಅಲ್ಲಿ ರೇಡಿಯೇಷನ್ ಕೂಡ ಸ್ಟಾರ್ಟ್ ಆಗಿತ್ತು ಅಂತ. ಯಾವಾಗ ಇದು ಆಯಿತೋ, ಅಮೇರಿಕ ಎಚ್ಚರವಾಯಿತು, ಎರಡು ದೇಶಗಳ ನಡುವೆ ಪರಮಾಣು ಯುದ್ಧ ಆಗುವಂತಹ ಸಾಧ್ಯತೆ ಇತ್ತು, ಸರ್ವನಾಶದ ಮುನ್ಸೂಚನೆ ಸಿಕ್ಕಿದ್ದರಿಂದ ನಾನು ಎಚ್ಚರಿಕೆ ಕೊಟ್ಟೇನು ಅಂತ ಆತ ಹೇಳ್ತಿರೋದು ನಿಜ. ಆದರೆ ಇವತ್ತು ನರೇಂದ್ರ ಮೋದಿ ಅವರು ಮಾತಾಡುವಾಗ ಇದಕ್ಕೆ ಉತ್ತರ ಕೊಡಲೇಬೇಕು. ಸೊ ಆತ ಇವತ್ತು ಏನು ಹೇಳ್ತಾ ಇದ್ದಾನೆ, ನಾನು ಎಚ್ಚರಿಕೆ ಕೊಟ್ಟೆ ಅಂತ. ಈ ವಿಚಾರದಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಮಾತಾಡಬೇಕು. ಏನು ಹೇಳಿದ್ರು ಟ್ರಂಪ್, ನೋಡೋಣ ಬನ್ನಿ. On Saturday, my administration helped broker a full and immediate ceasefire, I think a permanent one, between India and Pakistan, ending a dangerous conflict of two nations with lots of nuclear weapons. And they were going at it hot and heavy, and it was seemingly not going to stop. And I'm very proud to let you know that the leadership of India and Pakistan was unwavering, powerful, but unwavering in both cases, and having these, they really were, from the standpoint of having the strength and the wisdom and fortitude to fully know and to understand the gravity of the situation. And we helped a lot.
And we helped also with trade. I said, come on, we're going to do a lot of trade with you guys. Let's stop it. Let's stop it. If you stop it, we're doing trade. If you don't stop it, we're not going to do any trade. People have never really used trade the way I used it. That I can tell you. And all of a sudden they said, I think we're going to stop. And they have. And they did it for a lot of reasons, but trade is a big one. We're going to do a lot of trade with Pakistan. We're going to do a lot of trade with India. We're negotiating with India right now. We're going to be soon negotiating with Pakistan. And we stopped the nuclear conflict. I think it could have been a bad nuclear war. Millions of people could have been killed, so I'm very proud of that. I also want to thank Vice President Vance and Secretary of State Rubio for their work and efforts. They worked very hard on that. We also, as you know, created a situation where the Houthis, for the first time ever, have ceased firing, and they've let it be known that they're not going to be firing at American ships anymore, not going to be firing at Americans anymore. ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆಯಬಹುದಾದಂತಹ ಪರಮಾಣು ಯುದ್ಧವನ್ನ ತಡೆದಿದ್ದೇನೆ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಹೌದು, ದೊಡ್ಡ ಪ್ರಮಾಣದ ಸರ್ವನಾಶ ಕಾದಿತ್ತು. ಪಾಕಿಸ್ತಾನ ಮತ್ತು ಭಾರತ ಪರಮಾಣು ಯುದ್ಧಕ್ಕೆ ರೆಡಿಯಾಗಿದ್ದವು. ಹೀಗಾಗಿ ಈ ಪರಮಾಣು ಯುದ್ಧವನ್ನು, ಅತ್ಯಂತ ವಿನಾಶವನ್ನು ನಾನು ತಪ್ಪಿಸಿದ್ದೇನೆ. ನಾನು ಭಾರತ ಮತ್ತು ಪಾಕಿಸ್ತಾನಕ್ಕೆ ನೇರವಾದಂಥ ಎಚ್ಚರಿಕೆಯನ್ನು ಕೊಟ್ಟೆ. ಹೌದು, ನಿಮ್ಮ ಜೊತೆಗಿನ ವ್ಯಾಪಾರ ವಹಿವಾಟುವನ್ನು ನಾನು ನಿರ್ಬಂಧಿಸುತ್ತೇನೆ ಅಂತ ಅಂದೆ. ಅದು ಸೇರಿದಂತೆ ಹಲವಾರು ಕಾರಣಗಳಿಗಾಗಿ ಎರಡೂ ದೇಶಗಳು ಒಪ್ಪಿಕೊಂಡವು. ವ್ಯಾಪಾರ ವಹಿವಾಟು ನನ್ಗೆ ಗೊತ್ತಲ್ಲ ಹೆಂಗೆ ಅಂತ, ನಾನು ಬಂದ್ ಮಾಡಿದರೆ ಹೆಂಗಿರುತ್ತೆ ಗೊತ್ತಲ್ಲ ಅಂತ ಹೇಳೋದ್ರ ಮೂಲಕ ನಾನು ಕೊಟ್ಟಂತಹ ಎಚ್ಚರಿಕೆಗೆ ಭಾರತ ಮತ್ತು ಪಾಕಿಸ್ತಾನ ನಡುಬಗ್ಗಿ ಎಸ್ ಬಾಸ್ ಅಂತ ಅಂದವು ಅಂತ ಇವತ್ತು ಟ್ರಂಪ್ ಹೇಳ್ತಾ ಇದ್ದಾನೆ. ಅಲ್ಲಿ ಟ್ರಂಪ್ ಹೇಳ್ತಾ ಇದ್ದಾನೆ, ಎಸ್ ವಿ ಗೋನಾ ಸ್ಟಾಪ್, ಎಸ್ ವಿ ಗೋನಾ ಸ್ಟಾಪ್ ಅಂದ್ರಂತೆ ಭಾರತ ಮತ್ತು ಪಾಕಿಸ್ತಾನ. ಭಾರತ ಮತ್ತು ಪಾಕಿಸ್ತಾನ ಪರಮಾಣು ಯುದ್ಧಕ್ಕೆ ರೆಡಿಯಾಗಿದ್ದವು. ಹೀಗಾಗಿ ನಾನು ಅದನ್ನು ತಪ್ಪಿಸಿದ್ದೇನೆ. ಒಂದು ದೊಡ್ಡ ಸರ್ವನಾಶಕ್ಕೆ ಈ ಯುದ್ಧ ನಾಂದಿ ಹಾಡ್ತಾ ಇತ್ತು, ಅದನ್ನು ತಪ್ಪಿಸಿದ್ದೇನೆ. ನೇರ ಎಚ್ಚರಿಕೆಯನ್ನು ಕೊಟ್ಟಿದ್ದೇನೆ ಭಾರತ ಮತ್ತು ಪಾಕಿಸ್ತಾನಕ್ಕೆ. ನಿಮ್ಮ ಜೊತೆಗಿನ ವ್ಯಾಪಾರ ವಹಿವಾಟುವನ್ನು ನಾನು ನಿರ್ಬಂಧಿಸುತ್ತೇನೆ ಅಂತ ಅಂದೆ. ಹಾಗಾಗಿ ಎರಡೂ ದೇಶಗಳು ಓಕೆ ವಿ ಗೋನಾ ಸ್ಟಾಪ್ ಅಂತ ಅಂದುವು ಅಂತ ಟ್ರಂಪ್ ಶಾಬಾಸ್ಗಿರಿ ಕೊಟ್ಕೋತಾ ಇದ್ದಾನೆ. ವ್ಯಾಪಾರ ವಹಿವಾಟುವನ್ನು ನಿರ್ಬಂಧಿಸ್ತೇನೆ ಅಂತ ಹೇಳಿದ ತಕ್ಷಣ ಭಾರತ ಒಪ್ಪಿಕೊಂಡಿತಂತೆ. ಪಾಕಿಸ್ತಾನ ಬಿಡಿ, ಅದಕ್ಕಂತೂ ದುಡ್ಡು ಬೇಕಾಗಿತ್ತು. ಅಮ್ಮ ತಾಯಿ ಅಂತ ಅಲ್ಲಿ ಇಲ್ಲಿ ಭಿಕ್ಷೆ ಬೇಡ್ಕೊಂಡು ತಗೊಂಡು ಬಂದು ಅದು ಜೀವನ ನಡೆಸುವಂತಹ ದೇಶ. ಅಂತಹ ದೇಶಕ್ಕೆ ವ್ಯಾಪಾರ ವಹಿವಾಟು ಬಂದ್ ಮಾಡಿಬಿಟ್ರೆ ಇನ್ನು ಅಲ್ಲಲ್ಲಿ ಹೆಣಗಳ ರಾಶಿ ನೋಡಬೇಕಾಗುತ್ತೆ. ನೀವು ಏನು ಮಾಡಿದ್ರು ಮಾಡಿ ಸ್ವಾಮಿ, ನಮಗೆ ದುಡ್ಡು ಕೊಟ್ಬಿಡಿ ದಯವಿಟ್ಟು ಅಮ್ಮ ತಾಯಿ ಅಂತ ನಿಂತಿರೋ ಪಾಕಿಸ್ತಾನ ಟ್ರಂಪ್ ಕಾಲಿಗೆ ಬೇಕಾದರೆ ಬಿದ್ದು ಆ ಕಾಲನ್ನ ಒರೆಸಿ ಪೂಜೆ ಮಾಡಿ ನೀರು ಕುಡಿದು ನೀವೇನು ಹೇಳಿದ್ರು ನಾವು ನಡಿತೀವಿ, ನೀವು ಹೆಂಗೆ ಹೇಳಿದ್ರು ನಾವು ಅದನ್ನು ಒಪ್ಕೋತೀವಿ ಅಂತ ಒಪ್ಕೊಂಡಿರ್ಬೋದು. ಆದರೆ ನಮ್ಮ ದೇಶಕ್ಕೆ ಏನಾಗಿತ್ತು, ನರೇಂದ್ರ ಮೋದಿ ಅವರು ಈ ಥರ ಹೊರಗಡೆ ಬಂದು ನಾನು ಮಾಡಿದ್ದು, ನಾನು ಎಚ್ಚರಿಕೆ ಕೊಟ್ಟಿದ್ದು, ನನ್ನ ಎಚ್ಚರಿಕೆಗೆ ನಾನು ವ್ಯಾಪಾರ ವಹಿವಾಟನ್ನು ನಿರ್ಬಂಧಿಸ್ತೀನಿ ಅಂತ ಅಂದ ತಕ್ಷಣ ಎಸ್ ವಿ ಗೋನಾ ಸ್ಟಾಪ್ ಅಂತ ಸ್ಟಾಪ್ ಮಾಡಿದ್ರು, ಸೀಸ್ ಫೈರ್ ಆಯಿತು ಅಂತ ಏನು ಇವತ್ತು ಬೊಬ್ಬೆ ಹೊಡಿತಾ ಇದ್ದಾನೆ ಟ್ರಂಪ್. ಆ ಟ್ರಂಪ್ನ ಮಾತಿಗೆ ಬೆಲೆ ಕೊಟ್ಟು ನಾವು ಭಾರತೀಯರು ಒಪ್ಪಿ ಕದನ ವಿರಾಮವನ್ನು ಘೋಷಣೆ ಮಾಡಿದ್ದೀವಿ. ಟ್ರಂಪ್ ಯಾರು? ಹಾಗಾದರೆ ಈ ಹಿಂದೆ ನಿರ್ಬಂಧಗಳು ನಮ್ಮ ಮೇಲೆ ಹೇರಲಿಲ್ಲವೇ? ನಾವು ಪರಮಾಣು ಪರೀಕ್ಷೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಮೇಲೆ ನಿರ್ಬಂಧಗಳು ಹೇರಲಿಲ್ವೇ? ಅಂತಾರಾಷ್ಟ್ರೀಯ ತಾಂತ್ರಿಕ ವ್ಯವಸ್ಥೆಯಲ್ಲಿ ನಾವು ಮಾತಾಡುವಷ್ಟು ಈಸಿ ಏನೂ ಇರಲ್ಲ, ಐ ನೋ ಇಟ್. ಆದರೆ ಟ್ರಂಪ್ಗಿಂತ 10 ಪಟ್ಟು ದೊಡ್ಡ ಸ್ಥಾನದಲ್ಲಿ ನಾವು ನರೇಂದ್ರ ಮೋದಿ ಅವರನ್ನು, ಅವರ ವ್ಯಕ್ತಿತ್ವವನ್ನು, ಅವರ ನಿರ್ಧಾರವನ್ನು ನೋಡ್ತೀವಿ. ಇವತ್ತು ದೇಶ ಫೈಟ್ ಮಾಡ್ತಾ ಇರೋದು ಪಾಕಿಸ್ತಾನದ ಮೇಲೆ ಅಲ್ಲ. ನಮ್ಮ ಸೇನೆ
ನಮ್ಮ ಸೇನೆಯ ಅಧಿಕಾರಿಗಳು ಕಾಲಕ್ಕೆ ತಕ್ಕಂತೆ ಬಂದು ಮಾಧ್ಯಮಗಳ ಮುಂದೆ ಮಾತನಾಡ್ತಾ ಹೇಳಿದ್ದು ನಮ್ಮ ಹೋರಾಟ ಭಯೋತ್ಪಾದನೆಯ ವಿರುದ್ಧ ಅಂತ, ಪಾಕಿಸ್ತಾನದ ವಿರುದ್ಧ ಅಲ್ಲ, ಪಾಕಿಸ್ತಾನದ ನಾಗರಿಕರ ಮೇಲೆ ಅಲ್ಲ, ಅಥವಾ ಪಾಕಿಸ್ತಾನದ ಸೇನೆಯ ವಿರುದ್ಧ ಅಲ್ಲ. ನಮ್ಮ ಹೋರಾಟ ಭಯೋತ್ಪಾದನೆಯ ವಿರುದ್ಧ. ಭಯೋತ್ಪಾದನೆಯ ವಿರುದ್ಧದ ಹೋರಾಟಕ್ಕೆ ನೀವು ಸ್ಯಾಂಕ್ಷನ್ಸ್ ಹಾಕ್ತೀರಿ, ಭಯೋತ್ಪಾದನೆಯ ವಿರುದ್ಧದ ಹೋರಾಟಕ್ಕೆ ನಮ್ಮ ಮೇಲೆ ವ್ಯಾಪಾರ ವಹಿವಾಟಿಗೆ ನಿರ್ಬಂಧ ಹಾಕ್ತೀರಿ. ಹಾಗಾದ್ರೆ ನೀವು ಭಯೋತ್ಪಾದಕರ ಪರವೋ ವಿರುದ್ಧವೋ ಯಾಕೆ ಕೇಳಲಿಲ್ಲ? ಭಯೋತ್ಪಾದನೆಯ ಈ ಹೋರಾಟದ ವಿರುದ್ಧ ನೀವು ನಮ್ಮೊಂದಿಗೆ ಕೈ ಜೋಡಿಸಬೇಕು ಡೊನಾಲ್ಡ್ ಟ್ರಂಪ್. ಆದರೆ ಇವತ್ತು ನೀವು ಪಾಕಿಸ್ತಾನಕ್ಕೆ ಪರವಾಗಿ ಇಡೀ ಈ ಒಂದು ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಿ ಭಯೋತ್ಪಾದಕರ ಪರ ಅನ್ನೋದನ್ನು ಸಾಬೀತು ಮಾಡಿದ್ದೀರಾ ಅಂತ ಯಾಕೆ ಹೇಳಲಿಲ್ಲ? ನಾವು ಪಾಕಿಸ್ತಾನದ ವಿರುದ್ಧ ಫೈಟ್ ಮಾಡಿದ್ವಾ? ಪಾಕಿಸ್ತಾನದ ಸೇನೆಯ ವಿರುದ್ಧ ಫೈಟ್ ಮಾಡಿದ್ವಾ? ನಾವು ಮಾಡಿದ್ದು ಭಯೋತ್ಪಾದಕರ ವಿರುದ್ಧದ ಫೈಟ್. ಭಯೋತ್ಪಾದಕರ ವಿರುದ್ಧ ಸಹನೆ ಒಳ್ಳೆಯದಲ್ಲ. ಭಯೋತ್ಪಾದಕರನ್ನು ಹುಟ್ಟಿ ಬೆಳೆಸಿ ಪೋಷಿಸಿದಂಥ ಅಮೆರಿಕ ತನ್ನ ಟ್ವಿನ್ ಟವರ್ಗಳು ಹಂಗೆ ತರಗೆಲೆಗಳಂತೆ ಉದುರಿದಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಬೇಡ ಬೇಡ ಟ್ರಂಪ್ ಸುಮ್ಮನಾಗ್ಬಿಡಿ, ಬೇಡ ಸರ್ವನಾಶ ಮಾಡಬೇಡಿ ಅಂದರೆ ನೀವು ಸುಮ್ಮನಿದ್ರ? ಯಾವ್ಯಾವ ದೇಶಕ್ಕೆ ನೀವು ಅಮೆರಿಕನ್ ಆರ್ಮಿಯನ್ನು ಇಳಿಸಲಿಲ್ಲ? ಯಾವ್ಯಾವ ದೇಶಗಳನ್ನು ಸ್ಮಶಾನ ಮಾಡಲಿಲ್ಲ? ಒಸಾಮಾ ಬಿನ್ ಲ್ಯಾಡನ್ನನ್ನು ನೀವೇ ಪಾಕಿಸ್ತಾನದಲ್ಲಿ ಹೊಡೆದುಕೊಂಡ್ರಲ್ಲ. ಆದಾಗ್ಯೂ ನಾನು ಎಚ್ಚರಿಕೆ ಕೊಟ್ಟು ಬಿಟ್ಟೆ. ಹಾಗಾದರೆ ಭಯೋತ್ಪಾದಕರ ಪರ ಇರುವಂಥ ಅಮೆರಿಕದ ಮಾತುಗಳನ್ನು ನಮ್ಮ ಭಾರತ ಸರ್ಕಾರ ಕೇಳಿದೆ. ಅದರ ಹೊರತಾಗಿಯೂ ಬೇರೆ ಬೇರೆ ಕಾರಣಗಳಿದ್ದರೆ ನನಗೆ ನಂಬಿಕೆ ಇದೆ ನರೇಂದ್ರ ಮೋದಿ ಅವರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ರಾಷ್ಟ್ರದ ಜನರನ್ನು ಉದ್ದೇಶಿಸಿ ಏನು ಮಾತನಾಡ್ತಾರೆ ಅದರಲ್ಲಿ ಉತ್ತರ ಸಿಗುತ್ತೆ ಅಂತ. ಇವತ್ತು ಟ್ರಂಪ್ ಮಾತಾಡುವಂಥ ಪ್ರತಿಯೊಂದು ಮಾತು ಪಾಕಿಸ್ತಾನಕ್ಕೆ ಬಲ. ಟ್ರಂಪ್ ಮಾತಾಡುವಂತಹ ಪ್ರತಿಯೊಂದು, ಯಾಕೆ ಅಂದರೆ ಆಲ್ರೆಡಿ ಅದೊಂದು ರೋಗ್ ಸ್ಟೇಟ್ ಅವ್ರಿಗೆ. ಹೌದು, ನಾವು ಟ್ರಂಪ್ ಅವ್ರು ಹೇಳಿದ್ರು ನಾವು ಕೇಳಿದ್ವಿ ಅಂತ ಅವರು ಎದೆ ತಟ್ಕೊಂಡು ಹೇಳ್ತಾರೆ. ನಾವು ಇಷ್ಟು ಸೂಪರ್ ಪವರ್ ದೇಶ, ನಾವು ಹೌದು ಟ್ರಂಪ್ ಬೆದರಿಕೆ ಕೊಟ್ಬಿಟ್ಟ ಅದಕ್ಕೆ ನಾವು ಒಪ್ಕೊಂಡ್ಬಿಟ್ವಿ ಅಂತ ಹೇಳೋಕ್ಕಾಗತ್ತಾ? ಅದನ್ನು ಈ ರಾಷ್ಟ್ರದ ಜನ ಕೇಳಿಸ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ಮೋದಿಜಿ. ಯಾಕೆ ಅಂತಂದರೆ ಮೋದಿಜಿ ಅಂತಂದರೆ ಅದು ಆ ಮನುಷ್ಯ ಇಡೀ ದೇಶಕ್ಕೆ ಸಮರ್ಪಿತ ಅನ್ನೋ ಭಾವನೆ ನಮ್ಮದು. ಎಷ್ಟು ದಿಮಾಕ್ನಿಂದ ಟ್ರಂಪ್ ಹೇಳ್ತಾನೆ ಯು ಶುಡ್ ಸ್ಟಾಪ್ ಅಂತಂದೆ, ವಿ ಗೋನಾ ಸ್ಟಾಪ್ ಅಂತಂದರು ಅಂತ. ಸೊ ಅಮೇರಿಕಾದ ಇಂಟ್ರೆಸ್ಟ್ ಏನು ಅಂತಲೇ ಅರ್ಥ ಆಗ್ತಾ ಇಲ್ಲ. ಇನ್ನೇನು ಟ್ರಂಪ್ ಶಾಂತಿ ದೂತನ? ಹಾಗಾದರೆ ಇವರು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ತಮ್ಮ ಮಿಲಿಟರಿಯನ್ನು ಇಳಿಸಿ, ಆರ್ಮಿಯನ್ನು ಇಳಿಸಿ ಏನೇನು ಮಾಡಿಲ್ಲ, ಏನೇನು ನಾಶ ಆಗಿಲ್ಲ. ಐ ಡೋಂಟ್ ನೋ ಇದನ್ನು ಹೆಂಗೆ ವಿಶ್ಲೇಷಿಸಬೇಕು ಅನ್ನೋದೇ ನನಗೆ ತುಂಬ ಕನ್ಫ್ಯೂಷನ್ ಇದೆ. ನೀವೊಂದು ಸ್ವಲ್ಪ ಹೇಳಿ ಶಶಾಂಕ್ ಅವರೇ. ಅಮೆರಿಕ ತಡೀತು, ನಮ್ಮ ದೇಶದ ಪ್ರಧಾನಿ ಏನು ಮಾತಾಡಿಲ್ಲ ಅನ್ನೋದು ಒಂದು ಭಾಗ. ಆದರೆ 100% ನಮ್ಮದು ಒಂದು ಸ್ಟ್ರಾಟಜಿ ಇರುತ್ತೆ. ಮತ್ತು ನಾವು ಯಾವತ್ತೂ ಒಂದು ನ್ಯೂಕ್ಲಿಯರ್ ಬಕೆಟ್ಗೆ ನಾವು ಕೈ ಹಾಕ್ತೀವಿ, ಆಗ ಬೇರೆ ದೇಶಗಳು ಇಂಟರ್ವ್ಯೂನ್ ಆಗೇ ಆಗುತ್ತೆ. ನಾವು ಅಲ್ಲ 100% ನಾವು ಅವರ ಮಿಲಿಟರಿ ಅವರ ನ್ಯೂಕ್ಲಿಯರ್ ಬಕೆಟ್ಗೆ ನಾವು ಕೈ ಹಾಕಿದ್ವಿ. ಒಂದು ನಿಮಿಷ ನಮ್ಮ ಯೋಧರ ಕೈಯಲ್ಲಿ ಗನ್ನೇ ಹಿಡ್ದಿಲ್ಲ ಶಶಾಂಕ್ ಅವರೇ. ನೀವು ನ್ಯೂಕ್ಲಿಯರ್ ನೆಕ್ಸ್ಟ್ ಲೆವೆಲ್ ಅದು ಮೇಡಮ್. ಇದು ಮಾಡರ್ನ್ ವಾರ್ಫೇರ್, ಇದು ಟೆಕ್ನಾಲಜಿ ಮೇಲೆ ಆಗ್ತಾ ಇರುವಂತ ಯುದ್ಧ ಇದು. ಹೌದು, ಹಿಂದಿನ ಕಾಲದಲ್ಲಿ ನಮ್ಮ ದೇಶ ಈ ಕಡೆಯಿಂದ ಒಂದು ಗುಂಡು ಆ ಕಡೆಯಿಂದ ಒಂದು ಗುಂಡು ಬರ್ತಿತ್ತು. ಸೇನೆ ಗನ್ನು ಕೈಯಲ್ಲಿ ಹಿಡ್ದಿಲ್ಲ. ಇಟ್ಸ್ ಜಸ್ಟ್ ಅ ಡ್ರೋನ್ ಅಟ್ಯಾಕ್ ಮೇಡಮ್. ಇದೊಂದು ಮಾಡರ್ನ್ ವಾರ್ಫೇರ್. ಇದು ಅಮೆರಿಕ ಇಷ್ಟೊಂದು ತಲೆ ಕೆಡಿಸ್ಕೊಂಡು ಏನೋ ದೊಡ್ಡದಾಗೋಗುತ್ತೆ ಅಂತ ಇವತ್ತು ನರೇಂದ್ರ ಮೋದಿ ಅವರಿಗೆ ನೀವು ಇದನ್ನ ವಿರಾಮ ಘೋಷಣೆ ಮಾಡಿ ಅಂತ ಹೇಳಿದಾನೆ ಅಂತಂದರೆ ನಮ್ಮ ಶಕ್ತಿ, ನಮ್ಮ ಬಲ, ನಮ್ಮ ಪವರ್ ಎಷ್ಟಿದೆ ಅಂತ ಆತನಿಗೆ ಗೊತ್ತಾಯ್ತಲ್ಲ. ಯಾಕೆ ಬಗ್ಬೇಕು ಅವನಿಗೆ? ನೀವು ಹೇಳ್ತಿದ್ದೀರಿ ನಮ್ಮ ದೇಶದ ಸೈನಿಕರು ಗನ್ ಹಿಡ್ದಿಲ್ಲ ಅಂತ. ನಿಮ್ಗೆ ಅರ್ಥ ಆಯ್ತು, ಗನ್ನೇ ಹಿಡ್ದಿಲ್ಲ. ಹೌದು, ಬರೀ ಡ್ರೋನ್, ಇನ್ನು ಅವ್ರ ನೆಲಕ್ಕೆ ಕಾಲಿಟ್ಟಿಲ್ಲ. ಡ್ರೋನ್ ಮೂಲಕ ಇಷ್ಟು ಹೆದರ್ಕೊಂಡು ಇಷ್ಟು ವಿಲವಿಲ್ಲ ಅಂತ ಒದ್ದಾಡಿದ ಅಮೆರಿಕಾದಂತ ರಾಷ್ಟ್ರ ಅವ್ರ ಮಾತಿಗೆ ಯಾಕೆ ಬೆಲೆ ಕೊಡ್ಬೇಕು ಅಂತ. ನಮ್ಮ ಬ್ರಹ್ಮೋಸ್ ಯಾವಾಗ ಅವ್ರ ಮಿಲಿಟರಿ ಬಕೆಟ್ಗೆ ಅಲ್ಲಿ ಕೈ ಹಾಕ್ತು, ಅವರು ಓಡೋಗಿ ಇಲ್ಲ ನಮಗೆ ಅಂಗ್ಲಾಚಿ ನಮ್ಮ ದೇಶ ಉಳಿಯಲ್ಲ, ದಯಮಾಡಿ ಭಾರತಕ್ಕೆ ನೀವು ಹೇಳಿದ್ರೆ ಭಾರತ ಕೇಳ್ಬೋದು ಇಂಟರ್ವ್ಯೂನ್ ಆಗಿ ಅಂತ ಇವ್ರು ಹೋಗಿ ಅಂಗ್ಲಾಚಿರೋದು.
ಇವ್ರು ಹೋಗಿ ಕಾಲು ಹಿಡ್ದಿರೋದು. ಯಾಕೆಂದರೆ ಪಾಕಿಸ್ತಾನಕ್ಕೆ ಬೇರೆ ದಾರಿನೇ ಇಲ್ಲ. ಒಂದು ಇದ್ದಿದ್ದು ಅವ್ರಿಗೆ ಚೈನಾ ಸಪೋರ್ಟಿಗೆ ಬರುತ್ತೆ, ಚೈನಾ ನಮಗೆ ಟ್ರೇಡ್ ಚೆನ್ನಾಗಿದೆ, ಚೈನೀಸ್ ಎಕ್ವಿಪ್ಮೆಂಟ್ ಇಟ್ಕೊಂಡ್ರೆ ನಾವು ಭಾರತ ದೇಶದ ಮೇಲೆ ಯುದ್ಧ ಸಾರ್ಬೋದು ಅಂತ ಚೈನಾ ನಂಬ್ಕೊಂಡು ಬಂದರು. ಯಾವಾಗ ಚೈನಾದು ಇಡೀ ಡಿಫೆನ್ಸ್ ಸಿಸ್ಟಮ್ ಫೇಲ್ಯೂರ್ ಆಯಿತು, ಅವ್ರದ್ದು HQ-7 ಏರ್ ಡಿಫೆನ್ಸ್ ಸಿಸ್ಟಮ್ ಫೇಲ್ಯೂರ್ ಆಯಿತು, J-17 ಫ್ಲೈಟು ಜೆಟ್ಗಳು ಫೇಲ್ಯೂರ್ ಆಯಿತು, ಅವ್ರು ಇಡೀ ಅವರ ಮಿಲಿಟ್ರಿ ಬಕೆಟೇ ಹೋಯಿತು. ನಮ್ಮ ದೇಶದ ಏರ್ ಡಿಫೆನ್ಸ್ ಸಿಸ್ಟಮ್ ಏನು ಅಂತ ಇಡೀ ವಿಶ್ವಕ್ಕೆ ಗೊತ್ತಾಯಿತು. ಶಶಾಂಕ್ ಅವರೇ, ಒಂದು ಮಾತು ಇಲ್ಲ, ಈ ಥರದ ಯುದ್ಧ ಬೇಕಾಗಿಲ್ಲ, ಭಯೋತ್ಪಾದನೆಯ ವಿರುದ್ಧ ನಾವು ಇಡೀ ಪ್ರಪಂಚ ಒಟ್ಟಾಗಿ ನಾವು ಹೋರಾಟ ಮಾಡೋಣ ಮತ್ತು ಪಾಕಿಸ್ತಾನಕ್ಕೆ ತನ್ನ ಒಡಲಲ್ಲಿ ಇರುವಂತಹ ಉಗ್ರಗಾಮಿಗಳ ವಿರುದ್ಧ ಹೋರಾಡೋದಕ್ಕೆ ನಾವು ಷರತ್ತನ್ನು ಕೊಡೋಣ ಅಂತ ಒಂದು ಮಾತು ಈ ಥರ ಕಮ್ಯುನಿಕೇಟ್ ಮಾಡಿದ್ರು, ಅದನ್ನಾದರೂ ಒಪ್ಕೋತಾ ಇದ್ವಿ. ನಾನು ಎಚ್ಚರಿಕೆ ಕೊಟ್ಬಿಟ್ಟೆ, ಹೇಳಿದ್ ಕೇಳಿಸ್ಕೊಂಡ್ರಾ? ಎಚ್ಚರಿಕೆ ಕೊಟ್ಬಿಟ್ಟೆ ನಾನು. ಟ್ರಂಪ್ ಭಾಷೆ, ಟ್ರಂಪ್ ಹೇಳಿದ್ದು ಯಾವ ಭಾರತೀಯನಿಗೂ ಸರಿ ಅನಿಸ್ತಾ ಇಲ್ಲ, ಯಾರೂ ಒಪ್ಲಿಕ್ಕಿಲ್ಲ. ಯಾಕಂದ್ರೆ ಟ್ರಂಪ್ ಯಾರು ಭಾರತ ದೇಶದ ನಾಗರಿಕರಿಗಾಗ್ಲಿ, ಭಾರತ ದೇಶದ ಸರ್ಕಾರಕ್ಕಾಗ್ಲಿ, ಮಿಲಿಟರಿ ಆಕ್ಷನ್ ಆಗ್ಲಿ ಸ್ಟಾಪ್ ಮಾಡ್ಲಿಕ್ಕೆ ನೋಡಿಬೇಕಾದ್ರೆ ಹೇಳ್ತಾ ಇರೋದು ನಾವು ಸ್ಯಾಂಕ್ಷನ್ಸ್ ಹಾಕ್ಬಿಡ್ತೀವಿ. ನಾನು ಅದಕ್ಕೆ ಅವರು ಒಪ್ಕೊಂಡ್ಬಿಟ್ರು. ವ್ಯಾಪಾರ ವಹಿವಾಟಿಗೆಲ್ಲ ನಾವು ಅದು ಪಾಕಿಸ್ತಾನ, ಅದು ಇಂಡಿಯಾ, ಅಲ್ಲೇ ಎರಡನ್ನೂ ಒಂದೇ ತೂಕದಲ್ಲಿಟ್ಟು ಮಾತಾಡ್ತಾರಲ್ಲ. ಇವ್ರಿಗೇನು ಬುದ್ಧಿ ಇಲ್ವಾ ಇವ? ಹಿಂಗೆ ಟ್ರಂಪ್ ನೇಚರ್ ಇವ ಬುದ್ಧಿ ಇದೆಯಾ ಇಲ್ವಾ ಸರ್? ಹೇಳಿ, ನೀವೇ ಹೇಳಿ, ರಾಮು ಅವರೇ, ದರ್ಶನ್ ಅವರೇ, ನೀವ್ ಹೇಳಿ. ಅಲ್ಲ ಇವ ಪಾಕಿಸ್ತಾನ ಮತ್ತು ಇಂಡಿಯಾನ ಒಂದೇ ತಕ್ಕಡಿಯಲ್ಲಿ ತೂಗ್ತಾನಲ್ಲ, ಈ ಮನುಷ್ಯನಿಗೆ ಬುದ್ಧಿ ಇದೆಯಾ ಇಲ್ವಾ? ಅದೊಂದು ರೋಗ್ ಸ್ಟೇಟು, ಅದೊಂದು ಉಗ್ರ ದೇಶ, ಅದು ಪಾಕಿಸ್ತಾನ ಅಲ್ಲ, ಅದು ಪಾಕಿಸ್ತಾನ. ಅದು ಆ ದೇಶದ ಆರ್ಥಿಕತೆಗೂ ನಮ್ಮ ದೇಶದ ಆರ್ಥಿಕತೆಗೂ, ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೂ, ಆ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೂ, ಈ ದೇಶದ ಅಖಂಡತೆಗೂ, ಆ ದೇಶದ ಅಖಂಡತೆಗೂ, ಈ ದೇಶದ ಜಾತ್ಯತೀತತೆಗೆ, ಆ ದೇಶದ ಜಾತ್ಯತೀತತೆಗೆ, ಇಲ್ಲಿರುವಂತಹ ಸಾಮರಸ್ಯಕ್ಕೆ, ಅಲ್ಲಿರುವಂತಹ ಸಾಮರಸ್ಯಕ್ಕೆ, ಯು ಟೇಕ್ ಎನಿ ಫೀಲ್ಡ್, ಯಾವುದೇ ಕ್ಷೇತ್ರ ತೆಗೆದುಕೊಳ್ಳಿ, ನಾವು ಅವರಿಗಿಂತ 1000 ಪಟ್ಟು ಮುಂದೆ ಇದ್ದೇವೆ. ಆದರೆ ಈತ ಮಾತಾಡುವಾಗ ಪಾಕಿಸ್ತಾನ ಮತ್ತು ಇಂಡಿಯಾನ ಒಂದೇ ತಕ್ಕಡಿಯಲ್ಲಿ ತೂಗ್ತಾನೆ ಅಂತಂದ್ರೆ ಏನ್ ಅನ್ಕೊಂಡಿದ್ದಾರೆ ಹಂಗಾದ್ರೆ ಇವ್ರು ನಮ್ಮನ್ನ? ಸಣ್ಣ ಮಕ್ಳ ಪಾಠ, ನೋಡು ನೀನ್ ಮಾಡಂಗಿಲ್ಲ. ಇದು ಚಿಕ್ಕ ಮಕ್ಕಳ ಇಂಡಿಯಾ ಪಾಕಿಸ್ತಾನ ಮೇಡಮ್. ಡ್ಯಾಡಿನ ಇವನು, ಇಡೀ ಪ್ರಪಂಚಕ್ಕೆ ಅಪ್ಪನ ಇವನು. ಅಲ್ಲ, ನನ್ಗೆ ಗೊತ್ತಿಲ್ಲ ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ಹೆಂಗಿರುತ್ತೆ, ಏನಿರುತ್ತೆ. ಸ್ಯಾಂಕ್ಷನ್ಸ್ ಅಂದ್ರೆ ಎಲ್ಲರೂ ಇರುತ್ತೆ ಅದೊಂದು, ಬಟ್ ಡೆಫಿನೆಟ್ಲಿ ಆ ಮಾತಿನ ಟೋನ್ ಯಾಕೋ ಇಷ್ಟ ಆಗ್ಲಿಲ್ಲ ಸರ್. ಟ್ರಂಪ್ ಟೋನ್ ಇದೆಯಲ್ಲ, ಸ್ಯಾಂಕ್ಷನ್ಸ್ ಹಾಕ್ಬಿಡ್ತೀವಿ ಅಂದ್ವಿ ನಾವು, ಟ್ರೇಡ್ ಇದು ಮಾಡ್ತೀವಿ ಅಂದ್ಬಿಟ್ವಿ, ವಿ ಗೋನ ಸ್ಟಾಪ್ ಅಂದ್ಬಿಟ್ರಂತೆ. ಅಯ್ಯೋ ದೇವ್ರೆ, ಈಗ ಬರ್ತಿದ್ದಾರೆ ಸಾಹೇಬ್ರು ಇವತ್ತು ಸರಿಯಾಗಿ ಕೊಟ್ರೆ ಸರಿ. ನಿಜವಾಗ್ಲೂ ಹೇಳ್ತಿದ್ದೀನಿ, ಇವತ್ತು ಮೋದಿ ಸಾಹೇಬ್ರು ಇನ್ನೂ 1 ನಿಮಿಷ 10 ಸೆಕೆಂಡ್ ಇದೆ. ಇವತ್ತು ನರೇಂದ್ರ ಮೋದಿ ಅವರು ಇಡೀ ದೇಶ ಕಾಯ್ತಾ ಇದೆ. ಭಾರತವನ್ನ ಉದ್ದೇಶಿಸಿ ನರೇಂದ್ರ ಮೋದಿ ಅವರು ಮಾತನಾಡ್ತಾ ಇದ್ರು. ಒಟ್ಟಾರೆ ಆಪರೇಷನ್ ಸಿಂಧೂರ, ಉಗ್ರವಾದದ ವಿರುದ್ಧ ಯಾವ ರೀತಿ ಹೋರಾಟವನ್ನ ಮಾಡಿದ್ದೇವೆ ಅಂತ ಹೇಳ್ತಾ, ಪಾಕಿಸ್ತಾನ 10ನೇ ತಾರೀಕು, ಮೇ 10ನೇ ತಾರೀಕು ಮಧ್ಯಾಹ್ನ ಭಾರತದ DGMOಗಳನ್ನು ಸಂಪರ್ಕ ಮಾಡ್ತು. ಭಾರತದ DGMOನ್ನ ಪಾಕಿಸ್ತಾನ ಮೇ 10ನೇ ತಾರೀಕು ಮಧ್ಯಾಹ್ನ ಸಂಪರ್ಕ ಮಾಡ್ತು. ಅಷ್ಟರಲ್ಲಿ ನಾವು ಏನೇನು ನಿರ್ನಾಮ ಮಾಡಬೇಕೋ ಮಾಡಿದ್ವಿ. ನಾವು ಇನ್ನು ಮುಂದೆ ಯಾವುದೇ ಉಗ್ರಗಾಮಿ ಚಟುವಟಿಕೆಗಳಿಗೆ ಕುಮ್ಮಕ್ಕು ಕೊಡುವುದಿಲ್ಲ, ಸೇನೆಯ ಕಾರ್ಯಾಚರಣೆ ನಡೆಸುವುದಿಲ್ಲ ಎಂದು ಪಾಕಿಸ್ತಾನ ಹೇಳಿತು. ಮೇ 10ನೇ ತಾರೀಕು ಸ್ವಯಂ ಮೊದಲಿಗೆ ಪಾಕಿಸ್ತಾನ ಭಾರತದ DGMOಗೆ ಕರೆ ಮಾಡ್ತು. ಉಗ್ರಗಾಮಿಗಳಿಗೆ ನಾವು ಯಾವುದೇ ರೀತಿಯ ಕುಮ್ಮಕ್ಕು ಕೊಡುವುದಿಲ್ಲ, ಉಗ್ರಗಾಮಿ ಚಟುವಟಿಕೆಗಳಿಗೆ ನಮ್ಮ ಪ್ರೋತ್ಸಾಹ ಇಲ್ಲ ಮತ್ತು ಯಾವುದೇ ಸೇನಾ ಕಾರ್ಯಾಚರಣೆ ಮಾಡುವುದಿಲ್ಲ ಅಂತ ಹೇಳಿದ ಮೇಲೆ ನಾವು ಸ್ಥಗಿತ ಮಾಡಿದ್ವಿ. ಮುಂಬರುವ ದಿನಗಳಲ್ಲಿ ಪಾಕಿಸ್ತಾನದ ಪ್ರತಿಯೊಂದು ನಡೆಯನ್ನು ಅತ್ಯಂತ ಜಾಗರೂಕವಾಗಿ ಗಮನಿಸಿ ಹೆಜ್ಜೆಯನ್ನು ಇಡ್ತೀವಿ ಅಂತ ಅಧಿಕೃತವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಹೇಳಿದ್ದಾರೆ. ಎಸ್, ನರೇಂದ್ರ ಮೋದಿ ಅವರು ಹೇಳಿದ್ದು ಮೇ 10ನೇ ತಾರೀಕು ಮಧ್ಯಾಹ್ನ
ಪಾಕಿಸ್ತಾನವೇ ಮಾತುಕತೆಗೆ ಮುಂದಾಯಿತು. ಮಾತುಕತೆಯ ಭಾಗವಾಗಿ ನಾವು ಇನ್ನು ಮುಂದೆ ಉಗ್ರರಿಗೆ ಸಪೋರ್ಟ್ ಮಾಡಲ್ಲ ಮತ್ತು ಸೇನಾ ಕಾರ್ಯಾಚರಣೆಯನ್ನು ನಿಲ್ಲಿಸುತ್ತೇವೆ ಎಂದ ಮೇಲೆ ನಾವು ಕಾರ್ಯಾಚರಣೆಯನ್ನು ನಿಲ್ಲಿಸಿದ್ದೇವೆ. ಇದು ಕೇವಲ ತಾತ್ಕಾಲಿಕ ಸ್ಥಗಿತ ಮಾತ್ರ. ಇದು ಸ್ಥಗಿತ ಮಾತ್ರ. ಉಗ್ರರ ವಿರುದ್ಧದ ಹೋರಾಟ ಮುಂದುವರಿಯುತ್ತದೆ ಅನ್ನೋ ಮಾತನ್ನು ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಫ್ರಾಮ್ ದಿ ಬಿಗಿನಿಂಗ್ ಏನು ಮಾತಾಡಿದ್ರು ನರೇಂದ್ರ ಮೋದಿ ಅವರು ಅನ್ನೋದನ್ನು ನೋಡೋದಾದರೆ, ಸೇನೆ, ಸಶಸ್ತ್ರ ಬಲ, ಗುಪ್ತಚರ ವಿಭಾಗ, ಭಾರತದ ವಿಜ್ಞಾನಿಗಳು, BSF ಸೇರಿದಂತೆ ಭಾರತದ ವಾಯು, ಜಲ ಮತ್ತು ಭೂಸೇನಾನಿಗಳು ಯಾರಿದ್ದಾರೋ ಅವರೆಲ್ಲರಿಗೂ ನಾನು ಸೆಲ್ಯೂಟ್ ಮಾಡ್ತಾ ನನ್ನ ಮಾತನ್ನು ಆರಂಭಿಸ್ತೇನೆ. ಆಪರೇಷನ್ ಸಿಂಧೂರ್ ತನ್ನ ಶೌರ್ಯವನ್ನು ಪ್ರದರ್ಶಿಸಿದೆ. ವೀರತ್ವ, ಸಾಹಸ, ಪರಾಕ್ರಮಕ್ಕೆ ಇವತ್ತು ಆಪರೇಷನ್ ಸಿಂಧೂರ ಸಾಕ್ಷಿಯಾಗಿದೆ. ನಮ್ಮ ದೇಶದ ತಾಯಂದಿರು, ಮಹಿಳೆಯರು, ಅಕ್ಕ ತಂಗಿಯರಿಗೆ ಈ ಪರಾಕ್ರಮವನ್ನು ನಾನು ಸಮರ್ಪಿಸುತ್ತೇನೆ. 22ನೇ ತಾರೀಕು ಪೆಹಲ್ಗಾಮ್ನಲ್ಲಿ ನಡೆದಂತಹ ಬರ್ಬರ ಹೀನ ಕೃತ್ಯ ಇಡೀ ದೇಶ ಮತ್ತು ಪ್ರಪಂಚವನ್ನು ಘಾಸಿ ಮಾಡಿತು. ಧರ್ಮ ಕೇಳಿ ಮುಗ್ಧರನ್ನು ಮಕ್ಕಳ ಎದುರು, ಕಟ್ಟಿಕೊಂಡಂತಹ ಹೆಂಡತಿಯರ ಎದುರು ನಿರ್ದಾಕ್ಷಿಣ್ಯವಾಗಿ ಕೊಂದರು ಉಗ್ರಗಾಮಿಗಳು. ಅದು ಉಗ್ರಗಾಮಿಗಳ ಬೀಭತ್ಸ ಮುಖವನ್ನು ಪ್ರದರ್ಶನ ಮಾಡಿತು. ದೇಶದ ಸದ್ಭಾವನೆಯನ್ನು ಮುರಿಯುವಂತಹ ಹೀನ ಕೃತ್ಯ ಇದು. ವೈಯಕ್ತಿಕವಾಗಿ ಈ ಘಟನೆ ನನ್ನ ಮನಸ್ಸಿಗೆ ಸಾಕಷ್ಟು ಘಾಸಿ ಮಾಡಿತು ಮತ್ತು ಅದು ನನ್ನನ್ನು ತುಂಬಾ ಹಿಂಸಿಸಿತು. ಈ ಉಗ್ರವಾದ ನಾಗರಿಕ ಸಮಾಜ, ವರ್ಗ, ಭೇದ ಭಾವ, ರಾಜಕೀಯ ಪಕ್ಷಗಳ ಹಿತಾಸಕ್ತಿಗಳು ಎಲ್ಲವನ್ನು ಬದಿಗಿಟ್ಟು ಇಡೀ ದೇಶ ಉಗ್ರವಾದದ ವಿರುದ್ಧ ಒಂದಾಯಿತು ಮತ್ತು ಕಠಿಣ ಕ್ರಮಕ್ಕೆ ಒಕ್ಕೊರಲಿನಿಂದ ಆಗ್ರಹ ಮಾಡಿತು. ನಾನು ಮಿಟ್ಟಿ ಮೇ ಮಿಲಾನೆ ಕೇಲಿಯೇ ಮುಂದಾದೆ. ಮಣ್ಣಲ್ಲಿ ಮಣ್ಣಾಗಿಸುವಂತಹ ಕಾರ್ಯಕ್ಕೆ ನಾನು ಮುಂದಾದೆ. ಅದಕ್ಕೆ ನಾನು ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟೆ. ಉಗ್ರಗಾಮಿ ಸಂಘಟನೆ ನನ್ನ ತಾಯಂದಿರ, ನಮ್ಮ ದೇಶದ ಹೆಣ್ಣು ಮಕ್ಕಳ, ನನ್ನ ಸಹೋದರಿಯರ ಸಿಂಧೂರವನ್ನು ಅಳಿಸುವಂತಹ ಪ್ರಯತ್ನ ಮಾಡಿತು. ಹಾಗಾಗಿನೇ ನಾನು ಈ ಕಾರ್ಯಾಚರಣೆಗೆ ಆಪರೇಷನ್ ಸಿಂಧೂರ ಅಂತ ಹೆಸರಿಟ್ಟಿದ್ದೇನೆ.